ದಿವ್ಯ ವ್ಯಕ್ತಿಗಳ ಕಿರುಪರಿಚಯವನ್ನು ನಾನು ಇಲ್ಲಿ ಮಾಡಲು ಬಯಸುತ್ತೇನೆ. ಅದ್ವೈತಾನಂದ ಪೂಜ್ಯರವರು ರಾಜಸ್ಥಾನದಲ್ಲಿ ಜನಿಸಿದರು. ಹುಟ್ಟಿನಲ್ಲಿ ಪ್ರಾಥಮಿಕ ಶಿಕ್ಷಣ PUC ಗೇಟ್ ಕಾಲೇಜ್ ವಿಜಯಪುರ, BCom ASP ಕಾಲೇಜ್ ವಿಜಯಪುರ, MBA BMS ಕಾಲೇಜ್ ಚಾಮರಾಜಪೇಟೆ ಬೆಂಗಳೂರು. ಪೂಜ್ಯರು 2012ರಿಂದ 2019ರವರೆಗೆ ವ್ಯಕ್ತಿಗಳು ಇಂದು ನಮ್ಮನ್ನು ಆಶೀರ್ವಾದಿಸಲು ಬಂದಿರುವುದು ನಮ್ಮೆಲ್ಲರ ಸೌಭಾಗ್ಯ. ನಿಮ್ಮೆಲ್ಲ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಬಯಸುತ್ತೇನೆ. ಪ್ರಾತಸ್ಮರಣೀಯರಾದ ವೇದಾಂತ ಕೇಸರಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರನ್ನು, ನಡೆದಾಡುವ ದೇವರು, ಶತಮಾನದ ಸಂತರು, ಗುರುಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೂ, ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯರಿಗೂ, ಎಲ್ಲ ಸರ್ ಪೊಲೀಸ್ ಸರ್ ಅವರಿಗೂ, ಹಾಗೆ ಈ ಸಂಸ್ಥೆಯನ್ನು ಸ್ಥಾಪಿಸಿದಂಥ ರೇಣುಕಾ ಮಂತ್ರಿ ಅವರಿಗೂ, ಹಾಗೂ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಎಲ್ಲ ಪಾಲಕರಿಗೂ, ತಮ್ಮ ಮಕ್ಕಳಿಗೂ ನನ್ನ ಶಿವರಾತ್ರಿಯ ಅನಂತ ಪ್ರಣಾಮಗಳು. ವಿಶ್ವದಲ್ಲಿ ವಿದ್ಯೆ ಹಲವಾರು. ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು 64 ವಿದ್ಯೆಗಳು. ಮನುಷ್ಯ ಈ ಜಗತ್ತಿನಲ್ಲಿ ಯಾವ ವಿದ್ಯೆಯನ್ನು ಕಲಿಬೇಕು, ಯಾವ ವಿದ್ಯೆಯನ್ನು ಕಲಿಬಾರದು ಅಂತಕ್ಕಂಥದ್ದನ್ನು ನಾವು ನಿರ್ಧರಿಸಬೇಕಾಗ್ತದೆ. ಹಾಗೆಯೇ ಯಾವ ವಿದ್ಯೆ ನಮಗೆ ಸಾಮಾನ್ಯವಾಗಿ ಲೌಕಿಕ ಜೀವನಕ್ಕೆ ಉಪಯುಕ್ತವಾಗ್ತದಲ್ಲ ಅಂಥ ವಿದ್ಯೆಯನ್ನು ನಾವು ಸಾಮಾನ್ಯವಾಗಿ ಕಲಿತಾ ಇರೋದು. ಅದರ ಜೊತೆಗೆ ಲೌಕಿಕ ವಿದ್ಯೆ ಒಂದಿಷ್ಟು ಸಾಮಾನ್ಯವಾಗಿ ನಮಗೆ ಎದಕ್ಕೆ ಸಹಾಯ ಆಗಬಹುದು ಅಂತ ಕೇಳಿದರೆ, ಒಂದಿಷ್ಟು ಸಂಸಾರಿಕ ಜೀವನವನ್ನು ನಡೆಸಲಿಕ್ಕೆ ಹಾಗೂ ಜೀವಮಾನದವರೆಗೆ ಒಂದಿಷ್ಟು ಉಪಜೀವನಕ್ಕೆ ಒಂದಿಷ್ಟು ಸಹಾಯಕವಾಗಿರಬಹುದು. ಆದರೆ ಜಗತ್ತಿನಲ್ಲಿ ನಾವು ಕಲಿತಕ್ಕಂಥ ವಿದ್ಯೆಗಿಂತಲೂ ಇನ್ನೂ ಒಂದು ಅದ್ಭುತವಾದಂಥ ವಿದ್ಯೆ ಈ ಜಗತ್ತಿನಲ್ಲಿ ಹರಿವಿದೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಏನಂತ ಕರಿತೇವೆ ಅಂದರೆ ಬ್ರಹ್ಮವಿದ್ಯೆ ಅಥವಾ ಸತ್ಯವಿದ್ಯೆ ಅಂತ ಕರೀತಾರೆ. ಹಾಗೆ ತಮ್ಮೆಲ್ಲರೂ ಪಾಲಕರು ಆ ಲೌಕಿಕ ವಿದ್ಯೆಯ ಜೊತೆಗೆ ಆ ಬ್ರಹ್ಮವಿದ್ಯೆಯನ್ನು ಅಥವಾ ಈ ಜಗತ್ತಿನಲ್ಲಿ ಯಾವ ಸತ್ಯ ವಸ್ತು ಅಂತಕ್ಕಂಥದ್ದು ಹರಿವಿದೆಯಲ್ಲ ಅಂಥ ವಿದ್ಯೆಯನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡಬೇಕಾಗ್ತದೆ. ಬರೀ ನಾವು ಸಾಮಾನ್ಯವಾಗಿ ಈ ವಿದ್ಯೆಯನ್ನು ಕಲಿಸುವುದು, ಒಂದಿಷ್ಟು ಉಪಜೀವನಕ್ಕಾಗಿ ಹಣವನ್ನು ಗಳಿಸುವುದು ಮನುಷ್ಯನ ಉದ್ದೇಶ ಇದು ಅಲ್ಲ. ಜಗತ್ತಿಗೆ ಮನುಷ್ಯ ಬಂದಿರುವುದು ಒಂದಿಷ್ಟು ದುಡ್ಡು ಮಾಡಿ ಒಂದಿಷ್ಟು ಗಳಿಸಲಿಕ್ಕೆ ಹಾಗೂ ಒಂದಿಷ್ಟು ಸಂಸಾರ ಮಾಡಲಿಕ್ಕೆ ಈ ಜಗತ್ತಿಗೆ ಮನುಷ್ಯ ಬಂದಿದ್ದಲ್ಲ. ಆದ್ದರಿಂದ ನಮ್ಮ ಮಕ್ಕಳಿಗೆ ಲೌಕಿಕ ವಿದ್ಯೆಯ ಜೊತೆಗೆ ಇನ್ನು ಅಲೌಕಿಕ ವಿದ್ಯೆ ಅಂತಕ್ಕಂಥದ್ದು ಈ ಜಗತ್ತಿನಲ್ಲಿ ಏನದಲ್ಲ, ಆ ವಿದ್ಯೆಯನ್ನು ನಮಗೆ ಜಗತ್ತಿನಲ್ಲಿ ಯಾವ ವಿಶ್ವವಿದ್ಯಾಲಯಗಳು, ಯಾವ ಶಾಲೆ ಕಾಲೇಜುಗಳು ಆ ವಿದ್ಯೆಯನ್ನು ಯಾರೂ ನಮಗೆ ಕೊಡುವುದಿಲ್ಲ. ಹಾಗೆ ಅದನ್ನು ಕಲಿಸ್ತಕ್ಕಂಥದ್ದು ಯಾರೂ ಕಲಿಸ್ಲಿಕ್ಕೂ ಅದು ಬರುವುದೂ ಇಲ್ಲ. ಆದ್ದರಿಂದ ಅಂಥ ವಿದ್ಯೆಯನ್ನು ಅಥವಾ ಆ ದೇವ ವಿದ್ಯೆಯನ್ನು ನಾವು ಎಲ್ಲಿ ಕಲಿಬೇಕಾಗ್ತದಂದ್ರೆ ಸಾಮಾನ್ಯವಾಗಿ ಗುರುವಿನ ಮುಖಾಂತರ ಮಾತ್ರ ಆ ವಿದ್ಯೆಯನ್ನು ಕಲಿಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ನೀವೆಲ್ಲರೂ ಮಕ್ಕಳಿಗೆ ಲೌಕಿಕ ವಿದ್ಯೆಯ ಜೊತೆಗೆ ನಾವು ಅಧ್ಯಾತ್ಮ ವಿದ್ಯೆಯನ್ನು ಒಂದಿಷ್ಟು ಕಲಿಸಿದ್ದೇ ಆದ್ರೆ ಮೊದಲು ನಮಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕಾಗ್ತದೆ. ಯಾವಾಗ ಮಕ್ಕಳಿಗೆ ನಾವು ಒಂದಿಷ್ಟು ಸಂಸ್ಕಾರವನ್ನು ಕಲಿಸಿದೆವೋ ಅವು ಸಮ್ಮಷ್ಟಕ್ಕೆ ತಾವು ವಿದ್ಯೆಯನ್ನು ಕಲಿತೇ. ಅದಕ್ಕೆ ಮಕ್ಕಳಿಗೆ ಮೊದಲು ಸಂಸ್ಕಾರ ಅಂತಕ್ಕಂಥದ್ದು ಮನೆಯಲ್ಲಿ ನಾವು ಪ್ರಾರಂಭಿಸಿದ್ರೆ ಅವು ಮುಂದೆ ಒಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಈ ಜಗತ್ತಿನ ಹಿಂದೆ ಇರತಕ್ಕಂಥ ಪರಮ ಸತ್ಯವನ್ನ ಅಥವಾ ಯಾವುದಕ್ಕೆ ನಾವು ದೇವರಂತ ಕರಿತೇವೋ, ಯಾವುದಕ್ಕೆ ನಾವು ಸತ್ಯ ಅಂತ ಕರಿತೇವೋ ಆ ವಿದ್ಯೆಯನ್ನು ಸಹ ಮಕ್ಕಳಿಗೆ ಒಂದಿಷ್ಟು ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ವಿಜಯಪುರದಲ್ಲಿನೇ ಏನು ನೋಡ್ತಾ ಇದ್ದೀವಿ ಅಂದ್ರೆ ಜ್ಞಾನಯೋಗಿ ಅಂತ ಶಬ್ದ ಬಳಸ್ತಿರ್ತೇವೆ. ಹಾಗೆ ಈ ವಿಜಯಪುರದಲ್ಲಿ ಒಬ್ಬರು ಮಹಾತ್ಮರಾಗಿ ಹೋಗಿದ್ರು. ಅವರಿಗೆ ಸಾಮಾನ್ಯವಾಗಿ ಯಾವ ಶಬ್ದ ಬಳಸ್ತೇವೆ ನಾವು? ಜ್ಞಾನಯೋಗಿ ಅಂತಕ್ಕಂಥ ಶಬ್ದವನ್ನು ಬಳಸ್ತಾರೆ. ಹಾಗೆ ನಮಗೆ ಯಾರಿಗೂ ಜ್ಞಾನಯೋಗಿಗಳಂದಿಲ್ಲ. ಜಗತ್ತು ನಮಗೆ ಜ್ಞಾನಯೋಗಿಗಳಂತ ಹೇಳಿಯೂ ಗುರುತಿಸಿಲ್ಲ. ಯಾರಿಗೆ ಕರೆದ ಹೇಳಿ? ಇಷ್ಟೆಲ್ಲ ಜನ ಕೂತಿದ್ದೀವಿ ನಾವು, ಒಬ್ಬರಿಗೆ ಜ್ಞಾನಯೋಗಿಗಳಂತ ಕರೀತಾರೆ, ಯಾರಿಗೂ ಕರೆದಿಲ್ಲ. ಯಾಕೆ ಕರೆದಿಲ್ಲ ಅಂದ್ರೆ ನಾವು ಆ ವಿದ್ಯೆ ಕಡೆ ಹೋಗೇ ಇಲ್ಲ. ಯಾವ ವಿದ್ಯೆದಲ್ಲಿದ್ದೇವೆ ನಾವು? ಸಾಮಾನ್ಯವಾಗಿ ಒಂದಿಷ್ಟು ತಿನ್ನೋದಿಕ್ಕ, ಒಂದಿಷ್ಟು ಉಣ್ಣೋದಿಕ್ಕ, ನಮಗೆ ಏನು ಕುಟುಂಬಕ್ಕೆ ನಿರ್ವಹಣೆಗೆ ಏನು ಅವಶ್ಯಕತೆ ಅದಲ್ಲ ಆ ಅವಶ್ಯಕತೆ ಇದ್ದಷ್ಟು ಮಾತ್ರ ನಾವು ಜ್ಞಾನವನ್ನು ಪಡಿತಾ ಇದ್ದೇವೆ. ಆದ್ರೆ ಮನುಷ್ಯನ ನಿಜವಾದಂಥದ್ದು ಜ್ಞಾನ ಯಾವುದನ್ನ ಪಡಿಬೇಕಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಈ ವಿಶ್ವದ ಹಿಂದೆ ಇರತಕ್ಕಂಥ ಯಾವ ಒಂದು ಪರಮ ಶಕ್ತಿ ಅಡಗಿದೆಲ್ಲ ಅಂಥ ವಿದ್ಯೆಯನ್ನು ಮಕ್ಕಳಿಗೆ ಕಳಿಸ್ಕೊಡಬೇಕಾಗ್ತದೆ. ಆ ವಿದ್ಯೆಯನ್ನು ಕಲಿಯುವುದಕ್ಕಿಂತಲೂ ಪೂರ್ವದಲ್ಲಿ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕಟ್ಟಿದ್ದೆ ಆದರೆ ನಾವು ಆ ಮಕ್ಕಳು ಒಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಮಗೆಲ್ಲರಿಗೂ ಯಾರಿಗೂ ಜ್ಞಾನಯೋಗಿಗಳಂತ ಕರೆದಿಲ್ಲ, ನಮಗೆ ಯಾರಿಗೂ ನಡೆದಾಡುವ ದೇವರಂತ ಕರೆದಿಲ್ಲ, ನಡೆದಾಡುವ ಸಂತರಂತೂ ಕರೆಯೋದು. ಯಾಕೆ? ನಮ್ಮ ವಿದ್ಯೆ ಅವ್ರಿಗಿಂತಲೂ ಕಡಿಮೆ ಆಯ್ತಲ್ಲ. ಆದ್ದರಿಂದ ಜಗತ್ತಿನಲ್ಲಿ ನಾವು ಸತ್ಯವನ್ನು ಅರಿಬೇಕಾಗಿತ್ತು ಅಂದ್ರೆ ಲೌಕಿಕ ವಿದ್ಯೆಯ ಜೊತೆಗೆ ಅಲೌಕಿಕ ವಿದ್ಯೆಯನ್ನು ನಾವು ಕಲಿತಿದ್ದೆ ಆದ್ರೆ ಈ ಜಗತ್ತಿನಲ್ಲಿ ಅವನಂತ ಶ್ರೇಷ್ಠ ವ್ಯಕ್ತಿ ಯಾರೂ ಆಗೋದಿಲ್ಲ.
ಅವನೊಬ್ಬ ಲೌಕಿಕ ವಿದ್ಯೆಯ ಜೊತೆಗೆ ಅಲೌಕಿಕ ವಿದ್ಯೆಯನ್ನು ಕಲ್ತಿದ್ದೆ ಆದ್ರೆ ಒಬ್ಬ ಮಹಾನ್ ವಿವೇಕಾನಂದ ಆಗ್ತಾನ, ಒಬ್ಬ ಮಹಾನ್ ಸಂತನಾಗ್ತಾನ, ಒಬ್ಬ ಮಹಾನ್ ಋಷಿ ಆಗಲಿಕ್ಕೆ ಸಾಧ್ಯತೆ ಜಗತ್ತಿನಲ್ಲಿ. ಆದ್ದರಿಂದ ತಮ್ಮೆಲ್ಲ ಮಕ್ಕಳಿಗೂ ಈ ಲೌಕಿಕ ವಿದ್ಯೆಯ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆಯನ್ನ ಅಥವಾ ಅಲೌಕಿಕ ವಿದ್ಯೆಯನ್ನ ಕೊಡ್ತೀರಿ. ಹಾಗೆಯೇ ತಮ್ಮ ಮಕ್ಕಳಿಗೆ ಒಳ್ಳೆಯ ಅಧ್ಯಾತ್ಮ ಸಂಸ್ಕಾರವನ್ನ ತಮ್ಮ ತಮ್ಮ ಮನೆಯಲ್ಲಿ ನೀಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಹಾಗೆಯೇ ಈ ಕಾರ್ಯಕ್ರಮವನ್ನ ಸುವ್ಯವಸ್ಥಿತವಾಗಿ ಆಯೋಜಿಸಿದಂತ ಈ ಶಾಲೆಯ ಅಧ್ಯಕ್ಷರಿಗೂ ಹಾಗೆಯೇ ಉಪಾಧ್ಯಕ್ಷರಿಗೂ ಈ ಶಾಲೆಯ ಆಡಳಿತ ಮಂಡಳಿಗೂ ಹಾಗೆ ಎಲ್ಲ ಶಿಕ್ಷಕಿಯರ ವೃಂದಕ್ಕೂ ಈ ಕಾರ್ಯಕ್ರಮ ನೋಡಿ ನನಗೆ ಬಹಳ ಆನಂದವಾಯಿತು. ಎಲ್ಲಾ ಮಕ್ಕಳನ್ನ ಪ್ರೈಸ್ ಹೆಂಗೆ ತಗೊಂಡಿದಾರೆ ಅಂದ್ರೆ ಅವ್ರು ಎಲ್ಲೆಲ್ಲಿ ಓಡಿದಾರೋ, ಎಲ್ಲೆಲ್ಲಿ ಬಿಟ್ಟಿದಾರೋ, ಮತ್ತೆ ಹೆಂಗೆಂಗ ಏನೇನು ಮಾಡಿದಾರೋ, ಒಬ್ಬೊಬ್ರಿಗೆ ಸರ್ಟಿಫಿಕೇಟ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಂದ್ರೆ 3-4 ಸರ್ಟಿಫಿಕೇಟ್ ಒಬ್ಬೊಬ್ರಿಗೆ ಹೆಂಗೆ ಅದು ಸಾಧನೆ ಅಂತ ಕರೀತಾರೆ ಮನುಷ್ಯರು. ಯಾವಾಗಲೂ ಮನುಷ್ಯ ಈ ತೃಪ್ತಿ ಅಂತಕ್ಕಂಥದ್ದನ್ನ ಪಡಿಬೇಕಾಗಿತ್ತು ಅಂದ್ರೆ ಸಾಧನೆಯನ್ನ ಮಾಡಬೇಕಾಗ್ತದೆ. ಆದ್ದರಿಂದ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವುದರ ಜೊತೆಗೆ ಹಾಗೆ ಒಳ್ಳೆಯ ಸಂಸ್ಕಾರವನ್ನ ಈ ಶಾಲೆ ಕೊಡ್ತದೆ. ಹಾಗೆಯೇ ಈ ಶಾಲೆಯಲ್ಲಿ ನಾವು ಕೊಡ್ತಕ್ಕಂಥದ್ದು ಫೀಸ್ ಬಹಳ ಮಹತ್ವದ್ದಲ್ಲ. ನಾವೇನ್ ಮಾಡ್ತೇವೆ, ಒಂದು 10,000 20,000 ಫೀಸನ್ನು ಕೊಡ್ತೇವೆ, ಇದು ಬಹಳ ಆಯ್ತು ಅಂತ ಕೇಳ್ತೇವೆ. ನಾವು ಮನೆಯಲ್ಲಿ 2 ಹುಡುಗರನ್ನ ಇಟ್ಟುಕೊಂಡು ನಿರ್ವಹಿಸಬೇಕಾಗಿದ್ದು ಮಹಾನ್ ಕಷ್ಟ ಇರ್ತದೆ. ಅಂತ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳನ್ನ ಒಂದು ಸುವ್ಯವಸ್ಥಿತವಾಗಿ ಕಲಿಸಬೇಕಾಗಿತ್ತು ಅಂದ್ರೆ ಬಹಳ ಕಷ್ಟ ಇರ್ತದೆ. ನಾವು ಕೊಡೋದು 20,000 30,000 ಯಾವುದಕ್ಕೂ ಹೋಗ್ತದಲ್ಲ. ಆದ್ದರಿಂದ ತಾವೆಲ್ಲರೂ ಒಳ್ಳೆಯ ಶಾಲೆಯಲ್ಲಿ ಮಕ್ಕಳನ್ನ ಹಾಕಿದ್ರಿ. ಹಾಗೆ ಈ ಸಂಸ್ಥೆಯು ಕೂಡ 6 ವರ್ಷಗಳಿಂದ ಸತತವಾಗಿ ನಡೀತಾ ಇದೆ. ಹಾಗೆ ಪ್ರತಿ ವರ್ಷವೂ ಸದಾ ಈ ಶಾಲೆ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತಕ್ಕಂಥದ್ದನ್ನು ಹೇಳುತ್ತಾ, ಹಾಗೆಯೇ ನನ್ನ ಆಶ್ರಮದಿಂದ ಇಲ್ಲಿವರೆಗೆ ಕರೆಸಿ ಈ ಶಾಲೆಯ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಶಿಕ್ಷಕ ವೃಂದಕ್ಕೂ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಇವತ್ತಿನ 2 ಮಾತುಗಳನ್ನು ಪೂಜ್ಯರ ಪಾದಗಳಿಗೆ ಸಮರ್ಪಿಸಿ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು. Shivanand Muchi sir, Honorable Chief Minister State Award Medalist and Best Lecturer State Award recipient. Sir served as a teacher in various BLD secondary school from 1960 to 1998. Sir promoted as a lecturer in Sri R.M. Biradar BU College, Adharaga, Indi from 1998 to 1999. From 1999 to 2007 in Sri A.B. Chatti BU College, Tikota Taluk, Vijaypur. From 2007 to 2010 in SSPU College, Vijaypur. In Sri A.B. Chatti BU College, Tikota District, Vijaypur. Sir served for total 35 years in education. In 2009 to 10, Sir served as NCIS officer. Sir selected for Best Lecturer State Award in 2016 by the Government of Karnataka. So welcome sir. Please put a huge round of applause for us sir, please. Now I request Nuchi sir to address us with a few words, please sir. ಪ್ರಥಮದಲ್ಲಿ ಗಜಾನನನ್ನು ಸ್ಮರಿಸಿ ವಿದ್ಯಾದೇವತೆಯಾದ ಸರಸ್ವತಿಯ ಪಾದಕಮಲಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯರಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಬಂದಿರತಕ್ಕಂಥ ಅಧಿಕಾರಿ ಸಿಬ್ಬಂದಿಯವರಿಗೂ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಈ ಶಾಲಾ ಆಡಳಿತದ ಮುಖ್ಯಸ್ಥರಿಗೂ, ಪರಮ ಪೂಜ್ಯರಾದ ಶ್ರೀ ಗಂಗಾಧರ ಮಹಾಸ್ವಾಮಿಗಳಿಗೂ, ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ವಿದ್ಯಾರ್ಥಿ ತಾಯಂದಿರಿಗೂ ಹಾಗೂ ತಂದೆಯರಿಗೂ, ಎಲ್ಲ ಮಕ್ಕಳಿಗೂ, ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ತುಂಬು ಹೃದಯದ ಅಭಿನಂದನೆ ಮತ್ತು ನಮನಗಳನ್ನು ಸಲ್ಲಿಸಿ 1-2 ಅಂಶಗಳನ್ನು ನಾನು ನಿಮ್ಮ ಮುಂದೆ ಹೇಳಿ ಬಯಸ್ತಾ ಇದ್ದೇನೆ. ಯಾಕಂದರೆ ಈಗಾಗಲೇ ಸಾಕಷ್ಟು ವೇಳೆಯಾಗಿದೆ, ಮಕ್ಕಳ ಕಾರ್ಯಕ್ರಮಗಳಿವೆ, ಮಾಡಿರ್ತಕ್ಕಂಥ ಸಾಧನೆ, ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕಲಾಪಗಳ ಬಗ್ಗೆ ವಿವರಣೆ ಮಾಡುವುದು ಬಹಳಷ್ಟಿದೆ. ಆದರೆ ಸಮಯ ಅಭಾವದಿಂದ ನಾನು 1-2 ಅಂಶಗಳನ್ನು ಇಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಸನ್ಮಾನ್ಯರೇ, ತಾವೆಲ್ಲ ಇಲ್ಲಿವರೆಗೆ ಸುಮಾರು 7 ಗಂಟೆಗೆ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ 9:30 ಗಂಟೆಗೆ ತಲುಪಿದೆ. ಈ ಶಾಲೆಯ ಬಗ್ಗೆ ಹೇಳಬೇಕಾಗಿರುವುದು ಬಹುಶಃ ಅಪ್ರಸ್ತುತ ಅಂತ ನನಗನ್ನಿಸ್ತದೆ. ಯಾಕಂದರೆ ಅವರು ವೇದಿಕೆಯ ಮೇಲೆ ತಮ್ಮೆಲ್ಲ ಚಟುವಟಿಕೆಗಳನ್ನು ಡಿಸ್ಪ್ಲೇ ಮಾಡಿದರು, ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದರು, ಪಾಲಕರಿಗೂ ಬಹುಮಾನಗಳನ್ನು ವಿತರಿಸಿದರು. ಇದನ್ನೆಲ್ಲ ನೋಡಿದರೆ ಶ್ರೀ ಮಂಜುನಾಥ್ ಹೆರೂರವರು
ಹಾಗೂ ಶ್ರೀಮತಿ ಸರಿತಾ ಮೇಡಮ್ ಮಂತ್ರಿಯವರು ಇಲ್ಲಿ ಎಷ್ಟು ಶ್ರಮ ವಹಿಸಿದ್ದಾರೆ ಅಂತಕ್ಕಂಥ ಒಂದು ಸಂಪೂರ್ಣ ಮಾಹಿತಿ ನಮಗೆ ಬರ್ತಾ ಇದೆ. ಅಬ್ಸರ್ವ್ ಮಾಡ್ಬೋದು, ಈ ದಂಪತಿಗಳು ಹಾಗೂ ಅವರ ಅತ್ತಿಯಂದಿರು ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ, ಒಬ್ಬರನ್ನ ಕಾವಿ ಬಟ್ಟೆಯ ಪೂಜ್ಯರನ್ನು ಕೂಡಿಸಿದ್ದಾರೆ, ಇನ್ನೊಬ್ಬರು ಕಾಕಿ ಬಟ್ಟೆಯ ಶ್ರೀಗಳನ್ನು ಕೂಡಿಸಿದ್ದಾರೆ, ಇನ್ನೊಬ್ಬರು ಖಾದಿ ಬಟ್ಟೆಯನ್ನು ಹಾಕಿಕೊಂಡು ಕುಳಿತಿರ್ತಕ್ಕಂಥ ಪೂಜ್ಯರು ಇದ್ದಾರೆ. ಅಂದರೆ ಕಾಕಿ, ಕಾವಿ, ಖಾದಿ ಈ ಮೂರು ಜನರನ್ನು ಸ್ಟೇಜ್ ಮೇಲೆ ಹಿಡಿತಂದಾರೆ. ಡಿಪಾರ್ಟ್ಮೆಂಟಿಗೆ ತಿಳಿಸ್ಲಾಕ ಶಿಕ್ಷಣ ಇಲಾಖೆಯ ಆಯೋಜಕರನ್ನು ಕರೆತಂದಾರೆ. ಇದನ್ನೆಲ್ಲ ಹೇಳಕ್ಕೆ ನಾನು ನಿರ್ದೇಶ. ಇದು ಬಹಳ ಒಳ್ಳೆಯ ಒಂದು ಯೋಜನೆ. ಶ್ರೀ ಮಂಜುನಾಥ್ ಹೆರೂರವರು ವಿವಿಧ ಸ್ನಾತಕೋತ್ತರ ಪದವೀಧರರು, ಜೊತೆಗೆ ಶ್ರೀಮತಿ ಸರಿತಾ ಮೇಡಮ್ ಅವರು ಇಂಜಿನಿಯರಿಂಗ್ ವಿಭಾಗದಲ್ಲಿ ಓದಿದರೂ ಸಹಿತ ತಮ್ಮ ಅವಿನಾಭಾವ ಸಂಬಂಧವನ್ನು ಮಕ್ಕಳಲ್ಲಿ ಇಟ್ಟುಕೊಂಡು ತಮ್ಮದೇ ಆಗಿರ್ತಕ್ಕಂತಹ ರೂಪುರೇಷೆಗಳನ್ನು ಮಕ್ಕಳಿಗೆ ಬಿತ್ತರಿಸುವಲ್ಲಿ, ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ವಿಷಯವನ್ನು ಈ ಸಭೆಯಲ್ಲಿ, ಈ ವೇದಿಕೆಯ ಮುಖಾಂತರ ತಮಗೆ ನಾನು ತಿಳಿಸಲ್ಪಡುತ್ತೇನೆ. 2017ರಲ್ಲಿ ಕೇವಲ 5 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸಂಸ್ಥೆ 2018ರಲ್ಲಿ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲಾ ಹಂತದಲ್ಲಿ ರೂಪುಗೊಂಡು ಇಂದು 22 ಜನ ಅಧ್ಯಾಪಕರು, ಜೊತೆಗೆ ಈ ಅಧಿಕಾರಿಗಳು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದರಲ್ಲಿ ಮುಂದಾಗಿ ಯಶಸ್ವಿ ಕಂಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ಹೆಮ್ಮೆಯಿಂದ ನಾವು ಹೇಳ್ಬೋದು. ಇದಕ್ಕೆ ಎಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಚಪ್ಪಾಳೆ ರೂಪದಲ್ಲಿ ಸಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಈ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಚರಣೆ ಮಾಡಿದ್ದಾರೆ. ಈ ಸಮ್ಮೇಳನದ ಉದ್ದೇಶ ಏನಪ್ಪ ಅಂತಂದರೆ, ಕಳೆದ ವರ್ಷದಿಂದ ಈ ವರ್ಷದ ಅಂತ್ಯದವರೆಗೆ ನಾವು ಏನನ್ನು ಮಾಡಿದ್ದೇವೆ, ನಮ್ಮ ಮಕ್ಕಳು ಏನನ್ನು ಸಾಧಿಸಿದ್ದಾರೆ, ಎಷ್ಟು ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಸಮಾಜದ ಪ್ರತಿಬಿಂಬದ ರೂಪದಲ್ಲಿ ತಮಗೆ ತಿಳಿಸಲು ಈ ಸ್ನೇಹ ಸಮ್ಮೇಳನವನ್ನು ಆಯೋಜನೆ ಮಾಡುವುದು. ಇಲ್ಲಿವರೆಗೆ ನೀವು ನೋಡಿದರೆ ಶಾಲೆ ಪ್ರಾರಂಭವಾಗಿನಿಂದ ಹಿಡಿದು ಇವತ್ತಿನವರೆಗೂ ಏನೇನೋ ನಾವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ, ಆ ಚಟುವಟಿಕೆಗಳಲ್ಲಿ ನಮ್ಮ ಪಾತ್ರ ಏನು, ಪಾಲಕರ ಪಾತ್ರ ಏನು ಅನ್ನೋದನ್ನು ಈ ತಿಳಿಸಿಕೊಡಲಿಕ್ಕೆ ಒಂದು ಸೂಕ್ತವಾದ ವೇದಿಕೆ ಅಂತಂದರೆ ಈ ಸ್ನೇಹ ಸಮ್ಮೇಳನ. ಸ್ನೇಹ ಅಂದರೆ ಪ್ರೀತಿಯಿಂದ ಸಮ್ಮೇಳನದಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳು, ಪಾಲಕರು, ಶಿಕ್ಷಕರು, ಪ್ರತಿನಿಧಿಗಳು, ಪೂಜ್ಯರು ಎಲ್ಲರೂ ಕೂಡಿ ಆಚರಣೆ ಮಾಡತಕ್ಕಂಥ ಒಂದು ಸುಸಂದರ್ಭ ಈ ಸಮ್ಮೇಳನ. ಈ ಸಮ್ಮೇಳನ ಪ್ರಜ್ಞಾಪೂರ್ವಕವಾಗಿ ಅವರು ನಿರ್ವಹಿಸಿ ಸಣ್ಣ ಸಂಸ್ಥೆಯಿಂದ ಹಿಡಿದು ದೊಡ್ಡ ಸಂಸ್ಥೆಯನ್ನಾಗಿ ಬೆಳೆಸುವಲ್ಲಿ ಅವರ ಅವಿರತ ಪ್ರಯತ್ನಕ್ಕೆ ಪಾಲಕರೆಲ್ಲರೂ, ನಾವು ನೀವು ಎಲ್ಲರೂ ಅವರ ಕೈ ಜೋಡಿಸಿ ಮಕ್ಕಳ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡತಕ್ಕಂಥ ಜವಾಬ್ದಾರಿ ಪಾಲಕರು ಅಂದಾಗ ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಪಾಲಕರ ಸಹಕಾರ, ಶಿಕ್ಷಕರ ಪ್ರಯತ್ನ, ಅವರ ಚಟುವಟಿಕೆಗಳ ಮುಖಾಂತರ ಇನ್ನು ಮುಂದಿನ ವರ್ಷಗಳಲ್ಲಿ ಅವರ ಈ ಸಂಸ್ಥೆ ಈಗ ತೋರಿಸಿದ್ರು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಪ್ಲ್ಯಾನ್ ಅದ, ಈ ಸದ್ಯಕ್ಕೆ ಏನದ ಅಂತ ಅವರ ಯೋಜನೆಗಳು ಕೈಗೂಡಲಿ ಅಂತಕ್ಕಂಥ ಒಂದು ವಿಚಾರವನ್ನು ಈ ವೇದಿಕೆ ಮುಖಾಂತರ ಶ್ರೀಗಳ ಪರವಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಅವರ ಮೇಲೆ, ನಮ್ಮ ಮೇಲೆ, ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ವಿಷಯವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಸ್ವಲ್ಪ ಮಾತಾಡಿದರೆ ಪರಿಸ್ಥಿತಿ ಹೆಂಗಾಗ್ತದೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಅಷ್ಟೇ. ಇದೇ ರೀತಿಯಾಗಿ ಸಭೆ ನಡೆದಿತ್ತು. ಸಭೆ ನಡೆದಾಗ ಭಾಷಣಕಾರರು ಈಗೇನು ನಾ ಮಾತಾಡಕತ್ತೀನಿ ಆ ಥರ ಮಾತಾಡ್ತಾ ಇದ್ರು. ಒಬ್ಬರು ಹಿಂದಿನಿಂದ ದೊಡ್ಡದೊಂದು ದೊಣ್ಣೆ ಹಿಡ್ಕೊಂಡು, ಬಡಿಗೆ ಹಿಡ್ಕೊಂಡು ಸ್ಟೇಜಿನ ಸಮೀಪ ಬರ್ತಾಯಿದ್ರು. ಉಳಿದವ್ರು ಕೇಳಿದರು, ಅವ್ರು ಹಂಗ್ಯಾಕೆ ಬರಾಗತ್ತಾರ್ರಿ ಅಂತ. ಅವಾಗ ಆ ಬರ್ತಕ್ಕಂಥ ವ್ಯಕ್ತಿಗೆ ಕೇಳಿ, ಯಾಕಪ್ಪ ನೀನು ದೊಣ್ಣೆ ಹಿಡ್ಕೊಂಡು ಬರಾಗತ್ತಿ ಮತ್ತು ಆ ಕಡೆ ನೋಡ್ಕೋತ ಬರಲಾಗತ್ತಿ, ನಿನ್ನ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಕೂತವ್ರನ್ನ ಅಲ್ಲಿ ಕೂತವ್ರನ್ನ ಕೂಡ ನೀನು ಬಡಿಯಂಗೆ ಕಾಣಿಸ್ತಿ ಅಂದಾಗ ಅವರು ಭಾಷಣ ಮಾಡ್ತಕ್ಕಂಥವ್ರ ಧ್ವನಿ ಸಣ್ಣ ಆಯಿತು.
ಸಣ್ಣ ಆದಾಗ ಅವ್ರು ಹೇಳಿದರು, ನೀವು ಭಾಷಣ ಮಾಡೋರು ಮಾಡ್ರಿ, ನೀವು ನಿಮ್ಮದೇನು ತಪ್ಪಿಲ್ಲ, ಇಲ್ಲಿ ನಾನು ನಿಂತು ಎಲ್ಲರೂ ಎದಕ್ಕೆ ನೋಡ್ಲಾಗತ್ತೀರ ಅಂದ್ರೆ ನಿಮ್ಮನ್ನ ಇಲ್ಲಿ ಯಾರಿಲ್ಲಿ ಕರ್ಕೊಂಬಂದಾರ ಅವ್ರನ್ನ ಹುಡುಕಾಡ್ಲಾಗತ್ತೀನಿ ಅಂತ. ಅಂಥ ಪರಿಸ್ಥಿತಿ ನಮ್ಮ ಗಂಗಾಧರ ಸ್ವಾಮಿಗಳು, ಆಮೇಲೆ ನಮ್ಮ ಮಂಜುನಾಥ್ ಸರು ನನ್ನನ್ನು ಭೇಟಿಯಾಗಿ ಪೂಜ್ಯರನ್ನು ಕಾಣಲಿಕ್ಕೆ ಹೋಗಿ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ನೀವು ಒಂದು 2 ಮಾತು ಹೇಳಬೇಕು ಅಂತಕ್ಕಂಥ ಪರಿಸ್ಥಿತಿಯನ್ನು ಅವರು ವಿನಂತಿ ಮಾಡಿಕೊಂಡಾಗ ನಾನು ಇಲ್ಲಿ ಬಂದು ಮಾತಾಡಿದ್ದೇನೆ. ಆ ಪರಿಸ್ಥಿತಿ ಅವ್ರಿಗೆ ಬರಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಹೇಳಿ ಎಲ್ಲರಿಗೂ ಇಲ್ಲಿ ಕೂತಿರ್ತಕ್ಕಂಥ, ನಿಂತಿರ್ತಕ್ಕಂಥ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಇಲ್ಲಿ ಪ್ರತಿಯೊಬ್ಬ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ವೇದಿಕೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Siddhikappa Sangam Sir, born in 1981 in India. Sir completed primary to degree in Sindhi, BSc in the GP Porwal College, Sindhi, B.Ed in Harvard University College. Sir currently working in India as a range forest officer. Sir previously worked in Bellary as RF officer. I'm very sure how Sir life is challenging. We must have ಸರ್ ಭಾಳ ಅಚ್ಚುಕಟ್ಟಾಗಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ನಮ್ಮನ್ನೆಲ್ಲ ಕರೆಸಿದ್ದಾರೆ. ಗೆಸ್ಟ್ ಅಂದರೆ 2 ಮಾತಾಡಿದ್ರೆ ಅದು ಗೆಸ್ಟಿಗೆ ಒಂದು ಪರಿಪೂರ್ಣತೆ ಬರ್ತದೆ. ಹೀಗಾಗಿ ಪೂಜ್ಯರ ಒಂದು ಮಾರ್ಗದರ್ಶನ ಮತ್ತು ಸರ್ ಒಂದು ಆಶಯದಂತೆ ಒಂದೇ ಒಂದು ಮಾತು ಮಾತಾಡ್ತೀನಿ, ಜಾಸ್ತಿ ಮಾತಾಡೋಂಗಿಲ್ಲ. ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ 8ನೇ ವರ್ಷದ ಆ್ಯನ್ಯುವಲ್ ಡೇ ಫಂಕ್ಷನ್ ಶಾಮ್ರಾಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ 8th ಆ್ಯನ್ಯುವಲ್ ಡೇ ಫಂಕ್ಷನ್ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀಗಳ ಚರಣಗಳಿಗೆ ನಮಸ್ಕರಿಸುತ್ತಾ, ಶಿವಾನಂದ್ ಸರ್, ಗಂಗಾಧರ್ ಸರ್, CRP ಸರ್, ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ, ಎಲ್ಲ ಪೇರೆಂಟ್ಸ್ ಮತ್ತು ಮುದ್ದು ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ಈ ಒಂದು 8ನೇ ವರ್ಷದ ಆ್ಯನ್ಯುವಲ್ ಡೇ ಫಂಕ್ಷನ್ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಅಂತ ನಾನು ಆಶಿಸ್ತೀನಿ. ನಮ್ಮ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿಬಿಟ್ರೆ ಟುಡೇಸ್ 8th ಇಯರ್ ಈಸ್ ಒನ್ ಆಫ್ ದಿ ರಾಕಿಂಗ್ ಇಯರ್. ನಾನು 6ನೇ ವರ್ಷದ ಗ್ಯಾದರಿಂಗ್ ಫಂಕ್ಷನಲ್ಲಿ ನನ್ನ ಮಗಳ ಒಂದು ಕಿಂಡರ್ ಗಾರ್ಟನ್ ಗ್ರ್ಯಾಜುಯೇಷನ್ ಫಂಕ್ಷನ್ ಭಾಗವಹಿಸಿದೆ. ಇವತ್ತು 8th ಇಯರ್ ಆಗ್ತಾ ಇದೆ. ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಈ ಪ್ರೋಗ್ರೆಸ್ ಇದೆಯಲ್ಲ, ಇದು ನೋಡಿದ ತಕ್ಷಣ ಹೇಳ್ಬೋದು ಶಾಮ್ರಾಕ್ ಸ್ಕೂಲ್ ಈಸ್ ಗೋಯಿಂಗ್ ಇನ್ ಎ ರೈಟ್ ಪಾತ್ ಆ್ಯಂಡ್ ಇನ್ ಎ ರೈಟ್ ಡೈರೆಕ್ಷನ್. ಐ ವಿಶ್ ಗ್ರ್ಯಾಂಡ್ ಸಕ್ಸಸ್. ಶಾಮ್ರಾಕ್ ಸ್ಕೂಲ್ ಮುಂದೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿ ಬೆಳೀಲಿ. ಯಾಕೆಂದರೆ ಇಲ್ಲಿ ಸ್ತ್ರೀ ಮತ್ತು ಪುರುಷ ತತ್ವ ಎರಡೂ ಒಟ್ಟಿಗೆ ಕೂಡಿದೆ. ಇಬ್ಬರೂ ಕೂಡ ಹೇಗೆ ನಮ್ಮ ಅರ್ಧನಾರೀಶ್ವರ ಈ ಒಂದು ನಮ್ಮ ಪುರಾಣದಲ್ಲಿ ಬರ್ತಾರೆ, ಅದೇ ರೀತಿಯಾಗಿ ಮೇಡಮ್ ಮತ್ತು ಸರ್ ಕಂಕಣಬದ್ಧರಾಗಿ ನಮ್ಮ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡ್ತಾ ಇದ್ದಾರೆ. ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸೋದು ತುಂಬ ಈಸಿ. ನೀವು ಹೈಸ್ಕೂಲ್ ಮತ್ತು PUC ತುಂಬ ಈಸಿಯಾಗಿ ರನ್ ಮಾಡ್ಬೋದು. ಬಟ್ ಈ ಕಿಂಡರ್ ಗಾರ್ಟನ್ ನಡೆಸೋದು ತುಂಬ ಡಿಫಿಕಲ್ಟ್. ನಾವೆಲ್ಲ ನಮ್ಮ ಮಕ್ಕಳಿಗೆ 3 ವರ್ಷ ಆದ ತಕ್ಷಣ ಫಸ್ಟ್ ಯಾವ ಸ್ಕೂಲಿಗೆ ಸೇರಿಸ್ಬೇಕಂತ ನೋಡ್ತಾ ಇರ್ತೀವಿ. ಯಾಕೆಂದರೆ ನಮಗೆ ಯಾರಿಗೂ ನಮ್ಮ ಮಕ್ಕಳನ್ನು ಮನೆಯಲ್ಲಿ ಹಿಡಿಯೋದಕ್ಕೆ ಆಗೋದಿಲ್ಲ. ನಮ್ಮ ಮಕ್ಕಳು ಹೋಗಿ ಕಲಿಯೋದು ಸೇರ್ಸಂಗಿಲ್ಲ. ನಮ್ಮ ಮಕ್ಕಳ ಸ್ವಲ್ಪ ಕಿರಿಕಿರಿ ಕಡಿಮೆ ಆಗೋಂತ ನಾವು ಕಿಂಡರ್ ಗಾರ್ಟನ್ ಸೇರಿಸ್ತಾ ಇರ್ತೀವಿ. ಆ ಒಂದು ಮಕ್ಕಳನ್ನು ಆಳ್ತಿರ್ತವೆ, ಅವು ಏನು ಬೇರೆ ಬೇರೆ ಅವ್ರ ಆಕ್ಟಿವಿಟೀಸ್ ಇರ್ತವೆ, ಎಲ್ಲವನ್ನು ಕಂಟ್ರೋಲ್ ಮಾಡಿ ಅವುಗಳಿಗೆ ಗುರುಜಿ ಹೇಳಿದಂಗೆ ಸಂಸ್ಕಾರ ಕೊಟ್ಟು ಶಿಕ್ಷಣವನ್ನು ಕಲಿಸೋದು ಒನ್ ಆಫ್ ದಿ tedious ಜಾಬ್. ಈ ಜಾಬ್ ತಾವು ಕೈಗೆತ್ಕೊಂಡಿದ್ದೀರಿ ಸರ್. ಇಟ್ ಈಸ್ ರಿಯಲಿ ಗ್ರೇಟ್ ಥಿಂಗ್. ಜ್ಞಾನಾರ್ಜನೆ ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಊಟ ಕೊಟ್ಟು ತಾವು ಶಿಕ್ಷಣ ಕೊಡ್ತೀರಪ್ಪ ಅಂದರೆ ಜ್ಞಾನಾರ್ಜನೆ ಮತ್ತು ಅನ್ನ ದಾಸೋಹ ತಾವು ಎರಡೂ ಮಾಡ್ತಾ ಇದ್ದೀರಿ. ಇದು ನಿಜವಾಗ್ಲೂ ಒನ್ ಆಫ್ ದಿ ವೆರಿ ವೆರಿ ಥ್ಯಾಂಕ್ಫುಲ್ ಟಾವ್. ಜಸ್ಟ್ ನಮಗೆ ನಮ್ಮ ಮಕ್ಕಳ ಒಂದು ಶಾಲೆಯಲ್ಲಿ ಆ ಒಂದು ಶಾಲೆಯ ವಾರ್ಷಿಕೋತ್ಸವದಲ್ಲಿ ಗೆಸ್ಟ್ ಆಗಿ ಪಾಲ್ಗೊಳ್ಳೋದು ನಿಜವಾಗ್ಲೂ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. ಇಟ್ ಈಸ್ ಒನ್ ಆಫ್ ದಿ ಮೆಮೊರೇಬಲ್ ಮೂಮೆಂಟ್. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಸರ್ಗೆ ಮತ್ತು ಮೇಡಮ್ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. Naina, Sejal, Mohammadi, Ridhi, Sinchana, Shreya, 3rd standard girls, please assemble near the stage. Gangadhar Swamiji Sir was born in Reward family of Trikala, Jayanti Puja. Swamiji is the 4th child of Sri Veerabhadraya, born in very orthodox and cultural social services. Every year, he organized many cultural events. He also organized Samohika Vivah. Vinesh Varshathi Sir was born in Irgundi. He is been serving as Cluster Resources Person, KBS number 6, Ibrahimpur. Vinesh Varshathi Sir have completed his MBA. He secured 3rd rank in SSC in the year.
Sir started working since his 5th standard. He worked in a field, worked as a security guard. He was even an engineering manager at Muthoot Finance ICICI Bank. Worked as a finance administrator in top school in Bengaluru. And now he is in the chairman position in such a big trust, but still down to earth person. I think there is no work our sir can't do. I always wonder how a man be so perfect in all work. But I think it is due to his struggle which made him perfect man. Okay, I can't wait to sir's word. So please put a huge round of applause for our sir. Please, sir. ದೇವರಂದರೆ ನಮ್ಮ ಸಿದ್ದೇಶ್ವರಪ್ಪಗಳು ಅವರ ಪಾದಾರವಿಂದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ ಮತ್ತು ಶಾರದಾ ಮಾತೆಯ ಪಾದ ಪದ್ಮಗಳಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಇಲ್ಲಿ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಹಾಗೂ ಮುಖ್ಯವಾಗಿ ನಮ್ಮ ನುಚ್ಚಿ ಸರ್ ನನಗೆ ಭೇಟಿಯಾಗಿರೋದೇ ಒಂದು 4 ದಿವಸದ ಹಿಂದೆ ನಮ್ಮ ಗಂಗಾಧರ ಸ್ವಾಮಿಗಳು ಕರ್ಕೊಂಡು ಹೋಗಿದ್ರು. ಬಟ್ ಅವರು ಇವತ್ತು ಈ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿರೋದು ಭಾಳ ಖುಷಿ ತಂದುಕೊಟ್ಟಿದೆ. ಹಾಗೆ ಈಗ ಆಲ್ರೆಡಿ ಸರ್ ಹೇಳ್ದಂಗೆ ವೇಳೆ ಭಾಳ ಆಗಿದೆ. ಇದರಲ್ಲಿ ಮಾತಾಡೋದು ಈಗ ಆಲ್ರೆಡಿ ನಮ್ಮ ಮಕ್ಕಳ ಬಗ್ಗೆ ತಮ್ಮ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುವುದರ ಆತುರದಲ್ಲಿ ಇರ್ತಾವೆಲ್ಲ. ಹಾಗಾಗಿ ನನ್ನ ಕರ್ತವ್ಯ ಏನಂತಂದರೆ ಬಂದಿರುವ ಮಕ್ಕಳು ಯಾವುದಾದ್ರೂ ಕಲಿಕೆಯಲ್ಲಿ ಅವರು ತೊಡಗಬೇಕು. ಎವ್ರಿ ಇಯರ್ ಅವ್ರದ್ದು ಬಿಹೇವಿಯರಲ್ಲಿ ಅಕಾಡೆಮಿಕ್ ಆಗಿರ್ಬೋದು, ಆಮೇಲೆ ದೈಹಿಕ ಆಗಿರ್ಬೋದು, ಚೇಂಜ್ ಆಗಲೇಬೇಕು. ಅದು ನನ್ನ ಉದ್ದೇಶ. ಹಾಗಾಗಿ ಯಾವ ಮಕ್ಕಳು ಕೂಡ ನಾನು ಹಾಗೆ ಬಿಡೋದೇ ಇಲ್ಲ. ಅವರು ಮಾತಾಡದೇ ಇದ್ದರೂ ಕೂಡ ಅವರಿಗೂ ನಾವು ಪ್ರೈಸ್ ಕೊಡ್ತೇವೆ. ಸೈಲೆಂಟ್ ಕಿಡ್ ಅಂತ ಎಲ್ಲ ಕಡೆ ಆ ಕಡೆ ಈ ಕಡೆ ಚಾಡಿ ಹೇಳೋ ಮಕ್ಕಳಿಗೂ ಪ್ರೈಸ್ ಕೊಡ್ತೇವೆ. ಅಂದರೆ ಬಟರ್ಫ್ಲೈ ಅಂತೇಳಿ, ಬಟರ್ಫ್ಲೈ ಕಿಡ್ ಅವೆಲ್ಲ ಏನು ಬೆಸ್ಟ್ ಸ್ಟೂಡೆಂಟ್ಸ್ ಅಂತಂದರೆ ಎಲ್ಲದರಲ್ಲಿ ಬೆಸ್ಟ್ ಇರ್ತಾರೆ ಅವರು. ಅಂದರೆ ಅಕಾಡೆಮಿಕಲಿ ಎಲ್ಲ ಫಸ್ಟ್ ಇರೋರಿಗೆಲ್ಲ ಫಸ್ಟ್ ಪ್ರೈಸ್ ಕೊಡ್ತೀವಿ. ಅದು ವಿಶೇಷವಾದ ಪ್ರೈಸ್ ಅಂತ ನನಗೆ ಅನಿಸೋದಿಲ್ಲ. ಯಾಕಂದರೆ ಆ ಬಿಹೇವಿಯರಿಂದ ಹೊರಗಡೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಕೊಡ್ತೀವಿ ನಾವು. ಈಗ ಎಲ್ಲ ಕಡೆ ಮಾತಾಡ್ಕೊಂಡು ಹೋಗ್ತಿದ್ದೆ ಬಟರ್ಫ್ಲೈ ಅಂತ ಕೊಡ್ತೀವಿ. ನೆಕ್ಸ್ಟ್ ಇಯರ್ ಬಟರ್ಫ್ಲೈ ಆಗದೇ ಇರ್ಬೋದು, ಬೆಸ್ಟ್ ಆಗ್ಬೋದು. ಬಟ್ ಯಾವಾಗ ಬೆಸ್ಟ್ ಆಗುತ್ತೆ ಅದು ನನಗೆ ಇಷ್ಟ ಆಗುತ್ತೆ. ಅದಕ್ಕೆ ಎಲ್ಲ ಮಕ್ಕಳು ಬೆಸ್ಟನ್ನು ನೋಡಬೇಕು, ಬೆಸ್ಟ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಎಲ್ಲ ಮಕ್ಕಳಿಗೂ ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತೀನಿ. ಆದರೆ ಮಕ್ಕಳು ಸ್ಟ್ರಿಕ್ಟಾಗಿರಲ್ಲ. ನಾನು ನೋಡಿದರೆ ನನ್ನ ಜೊತೆಗೆ ಆಟ ಆಡೋದು, ನನ್ನ ಮೇಲೆ ಬಂದು ಕೂಡೋದು ಹಾಗೆ ಇರ್ತಾರೆ ಅವರು. ಬಟ್ ನೋಡೋದಕ್ಕೆ ಭಾಳ ಹೆದರ್ಕೊಳ್ತಾರೆ ಈ ಸರಿ ಅಂತ ಅನಿಸುತ್ತೆ. ಬಟ್ ಯಾರೂ ಹೆದರೋದಿಲ್ಲ ನನಗೆ. ಬಟ್ ಯಾಕಂತ ಹೇಳಿದರೆ ಮಕ್ಕಳು ನಂದು ಒಂದಂದರೆ ಈ ಮಕ್ಕಳ ಜೊತೆಗೆ ಯಾವಾಗ ನಾನು ತೊಡಗಿಕೊಂಡೆ ಅವಾಗೇ ನಮಗೆ ಮಕ್ಕಳಾಗಿವೆ. ಅಲ್ಲಿವರೆಗೆ 8 ವರ್ಷದಿಂದ ನನ್ನ ಮಕ್ಕಳು ಆಗಿರಲಿಲ್ಲ. ಹಾಗಾಗಿ ಮಕ್ಕಳ ಬಗ್ಗೆ ಭಾಳ ನನಗೆ ಕಾಳಜಿ, ಆಮೇಲೆ ಮಕ್ಕಳ ಬಗ್ಗೆ ಜಾಸ್ತಿ ಪ್ರೀತಿ. ಹಾಗಾಗಿ ನಾನು ಫಸ್ಟ್ ವರ್ಷ 2018ನಲ್ಲಿ ನಮ್ಮ ಕಿಂಡರ್ ಗಾರ್ಡನ್ ಸೆಕ್ಷನ್ ಪ್ರಾರಂಭ ಮಾಡಿದಾಗೆ ಮಕ್ಕಳು ಊಟ ಮಾಡೋದನ್ನು ದಿನ ನೋಡ್ತಾ ಇದ್ದೆ ಸ್ವಾಮೀಜಿ ನಾನು. ಬಟ್ ಮಕ್ಕಳು ಮನೆಯಿಂದ ಬರಬೇಕಾದ್ರೆ ತಂದೆ ತಾಯಿಗಳು ಅವ್ರು ಹೇಳಿದಾಗೆ ಕಟ್ತಾ ಇದ್ರು ಬಾಕ್ಸಿಗೆ. ಬಟ್ ಇಲ್ಲಿ ಬಂದ ಮೇಲೆ ಜಗಳ ತೆಗೆಯೋದ್ರಿ ಇವರು. ಬೇರೆ ಮಗು ಇಡ್ಲಿ ತಂದು ಇಡ್ಲಿ ಕೊಡು, ಆ ದೋಸೆ ತಂದು ದೋಸೆ ಕೊಡು ತಂದು ಬಿಡ್ತಾಯಿತ್ತು, ಬೇರೆ ಕೇಳೋದು. ಅದಕ್ಕೆ ಈಗ ಏನು ಮಾಡಬೇಕು ಅಂತೇಳಿ ನಮ್ಮ ಟ್ರಸ್ಟಿಂದ ನಾವೇ ಪ್ರಾರಂಭ ಮಾಡಿದ್ವಿ. ಹೇಗೆ ಅಂತೇಳಿ ಅವಾಗ ನಾವು ಒಂದು ನಮ್ಮ ಟ್ರಸ್ಟ್ ಮುಖಾಂತರನೇ ಪ್ರಾರಂಭ ಮಾಡಿದ್ವಿ ಆ ಒಂದಿದು. ಬಟ್ ಎಲ್ಲಿ ಯಾವ ಸ್ಕೂಲಲ್ಲಿ ಅದು ಮಾಡೋದೇ ಇಲ್ಲ. ಬಟ್ ಈವರೆಗೂ ಎಲ್ಲ ಸ್ಕೂಲ್ನವರು ಹೇಳ್ತಾರೆ, ನೀವು ಅದನ್ನು ಮಾಡಿ ಎಲ್ರಿಗೂ ಇದು ಮಾಡಿಬಿಟ್ಟಿದ್ರಿ ನೀವು ಅಂತ ಹೇಳಿ ನಮಗೆ ಬೈತಾರೆ ಎಷ್ಟೊಂದು ಜನ ಏನು. ಬಟ್ ಅದರಿಂದ ಏನಾಗಿದೆ ಅಂತ ಹೇಳಿದರೆ ಮಕ್ಕಳಿಗೆ ನಮ್ಮ ಒಂದು ಸೈನ್ಸ್ ಇದ್ರ ಪ್ರಕಾರ, ನಮ್ಮ ಮೆಡಿಕಲ್ ಸೈನ್ಸ್ ಪ್ರಕಾರ ಮೊದಲಿನ ಮುಂಜಾನೆ ಬ್ರೇಕ್ಫಾಸ್ಟ್ ಇದೆಯಲ್ಲ ಅದು ಕರೆಕ್ಟಾಗಿ ಆಗಬೇಕಂತೆ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ. ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅದು ಭಾಳ ಚೆನ್ನಾಗಿ ಬೆಳೀತಿದೆ ಮಗು ಅಂತೇಳಿ. ಈ ನಮ್ಮ ಮಕ್ಕಳಿಗೂ ಮತ್ತು ಬೇರೆ ಸ್ಕೂಲ್ ಮಕ್ಕಳಿಗೂ ನೀವು ಇದನ್ನು ನೋಡಿದರೆ ವೇಟೇಜಲ್ಲಿ ನಮ್ಮ ಮಕ್ಕಳು ಜಾಸ್ತಿ ಇದ್ದಾರೆ ಏನು. ಹಾಗಾಗಿ ನಾವು ಅದನ್ನು ಬಹಳ ಅಚ್ಚುಕಟ್ಟದಿಂದ ಯಾವುದೇ ರೀತಿಯಿಂದ ಜಾಸ್ತಿ ಆಯಿಲನ್ನು ಹಾಕೋದಿಲ್ಲ ಏನು. ಅವ್ರ ಮನೆಯಲ್ಲಿ ತಿಂದೇ ಇರುವಂಥ ಕೆಲವು ಸ್ಪೈಸ್ಗಳನ್ನು ಅವ್ರಿಗೆ ಕಾಣೋದೇ ಇಲ್ಲ, ಅದು ಎಲ್ಲ ಗ್ರೈಂಡ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಹಾಗಾಗಿ ಎಲ್ಲ ಮಕ್ಕಳು ಒಂದೇ ಸಾರಿ ಕೂತ್ಕೊಂಡು ನೀಟಾಗಿ ಅವರು ತಿಂಡಿಯನ್ನು ಮಾಡಬೇಕಾದ್ರೆ ಬಹಳ ಖುಷಿ ಅನಿಸುತ್ತೆ. ಹಾಗಾಗಿ ಅದು ಬಹಳ ಅಚ್ಚುಕಟ್ಟದಿಂದ ಇದು 6ನೇ ವರ್ಷ ನಾವು ಅದು ಪ್ರಾರಂಭ ಆಗಿದೆ. ಅದು ಅಲ್ಲಿ ಕಿಂಡರ್ ಗಾರ್ಡನು ಮತ್ತು ಈ ಮಕ್ಕಳಿಗೂ ನಾವು ಅದು ಮಾಡ್ತಾ ಇದ್ದೀವಿ. ಈ ನೆಕ್ಸ್ಟ್ ಮುಂದಿನ ವರ್ಷದಿಂದ ಅವರಿಗೆ ನವೋದಯ ಮತ್ತು ಕಿತ್ತೂರು ಕೋಚಿಂಗನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿ ಅದರಲ್ಲಿ ರಿಸಲ್ಟ್ ನಾವು ಹಂಚ್ಕೋಬೇಕು ಅನ್ನೋದು ಒಂದು ಛಲದಿಂದ ಈಗಾಗಲೇ ಎಲ್ಲ ರೀತಿಯಲ್ಲ ಸನ್ನದ್ಧರಾಗಿ ಎಲ್ಲ ರೀತಿಯ ಏರ್ಪಾಡನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈಗ ನಾವು 3rd ಮತ್ತು ನಮ್ಮ 4th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೆಕ್ಸ್ಟ್ ಇಯರು ಅದನ್ನು ಕೋಚಿಂಗನ್ನು ಕೊಡಬೇಕು. ಆಮೇಲೆ ಆ ಮಕ್ಕಳು ಕೂಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅರ್ಹತೆಯನ್ನು ಪಡಿಬೇಕು.
ಹಾಗಾದರೆ ಮಾತ್ರ ನಮ್ಮ ಈ ವೃತ್ತಿಗೆ ಒಂದು ಸಾರ್ಥಕತೆ ಬರುತ್ತೆ, ಈ ಸಂಸ್ಥೆಗೆ ಒಂದು ಹೆಸರು ಬರುತ್ತೆ ಅಂತ ಹೇಳ್ತಾ ಅದರ ಮುಂದಿನ ವರ್ಷದಿಂದ ನಾನು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಸಹಕಾರ. ಇನ್ನೊಂದು ಅಪ್ಪಗಳು ನಮ್ಮಲ್ಲಿ ಬರುವಂಥ ಪಾಲಕರು ಬಹಳ ಉತ್ಸುಕತೆಯಿಂದ ನಮಗೆ ಈ 8ನೇ ವರ್ಷದಿಂದ 8 ವರ್ಷದಿಂದ ಬಹಳ ಸಪೋರ್ಟನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನು ಯಾಕಂದರೆ ಯಾವುದೇ ಒಂದು ಸಂಸ್ಥೆಯನ್ನು ಬೆಳಿಬೇಕಾದ್ರೆ ಅಲ್ಲಿನ ಪಾಲಕರ ಒಂದು ನಿಷ್ಠೆ ಏನಿದೆ ಅದು ಎಲ್ಲರಿಗೂ ಇರಲೇಬೇಕು. ಅದು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೀರಾ. ಇದು ಇನ್ನೂ ಹೆಮ್ಮರವಾಗಿ ಬೆಳೆದು ಬಿಜಾಪುರದಲ್ಲಿ ಇದು ಒಂದು ಒಳ್ಳೆಯ ಒಂದು ಸಂಸ್ಥೆಯನ್ನು ಆಗಬೇಕು. ಈ ಮಕ್ಕಳು ಬೆಳೆದಿರೋದು ರಾಷ್ಟ್ರಾದ್ಯಂತ ಅವರು ಒಳ್ಳೊಳ್ಳೆಯ ಹುದ್ದೆಯಲ್ಲಿ ಹೋಗಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ನಾವು ಯಾವುದೇ ರೀತಿಯನ್ನು ದುಡ್ಡು ಮಾಡೋದಕ್ಕೆ ಸ್ಕೂಲೇ ಮಾಡಿಲ್ಲ. ಎಷ್ಟೋ ಜನ ಹೇಳ್ತಾರೆ ಏನು ಅಷ್ಟಲ್ಲೂ ಏನು ಉಳಿದಿದ್ದು ನಿಮ್ಗೆ ಅಂತೇಳಿ ಭಾಳ ಆಶ್ಚರ್ಯದಿಂದ ಕೇಳ್ತಾರೆ. ಅವ್ರಿಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ಹಾಗೆ ನಡ್ಸ್ಕೊಂಡು ಬರ್ತಿದ್ದಾರೆ, ದೇವರು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಅಷ್ಟೇ ಹೇಳಿ ಬರ್ತೀವಿ ಹೊತ್ತು ಅದ್ರಿಗೆ ಯಾವುದೂ ಏನು ಹೇಳೋದಿಲ್ಲ. ಬಟ್ ಈವರೆಗೂ ಎಲ್ಲರೂ ಬಹಳ ತುಂಬ ಸಪೋರ್ಟನ್ನು ಮಾಡಿದ್ದೀರಿ, ಮುಂದೇನು ಸಪೋರ್ಟ್ ಮಾಡ್ತಾ ಇರಿ. ಈಗಾಗಲೇ ಟೈಮು ಆಗಿದೆ, ಬಟ್ ಮಕ್ಕಳ ಮುಖ ನೋಡಿದರೆ ನನಗೆ ಬೇಜಾರಾಗುತ್ತೆ. ಹಾಗಾಗಿ ಅವ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಲಿಕ್ಕೆ ನಿಮಗಿಂತ ಹೆಚ್ಚು ನನಗೆ ಬಹಳ ಉತ್ಸುಕತೆ ಇದೆ. ಅವ್ರು ಹೇಗೆ ಮಾಡ್ತಾರೆ ಅಂತ. ಕೆಲವು ನರ್ಸರಿ ಮಕ್ಕಳು, ನರ್ಸರಿ ಪೇರೆಂಟ್ಸ್ ಕೂಡ ಡ್ಯಾನ್ಸ್ ಮಾಡೋರಿದ್ದಾರೆ ಏನೋ. ಅವರಿಗಾಗಿ ಈ ನನ್ನ ಮುಂದೆ ನಡೀಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಡೋದು ಎಲ್ಲರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮನುಷ್ಯ ನಿಜವಾಗಿ ಕರ್ಮಗಳನ್ನು ಮಾಡಬೇಕಾಗ್ತದೆ. ಯಾವ ಕರ್ಮಗಳು ಹೇಗೆ ಇರಬೇಕಂತಕ್ಕಂಥದ್ದು ಅಧ್ಯಾತ್ಮ ಲೋಕದಲ್ಲಿ ಸವಿಸ್ತಾರವಾಗಿ ನುಡಿತಾರೆ. ನಾವು ಮಾಡುವಂಥ ಕರ್ಮ ಅದು ಸಮಾಜಕ್ಕೋಸ್ಕರವಾಗಿರಬೇಕಾಗ್ತದೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ದೇವರಂತಕ್ಕಂಥವನ್ನೇ ಪುಕ್ಕಟೆಗೆ ದುಡಿತಾನೆ. ಈ ಜಗತ್ತಿನಲ್ಲಿ ಯಾವ ರೂಪದಲ್ಲಿ ಪುಕ್ಕಟೆ ದುಡಿತಾನೆ ಜಗತ್ತಿನಲ್ಲಿ ದೇವರಂತ ಕೇಳಿದ್ರೆ, ಗಾಳಿಯಾಗಿ ಎಲ್ಲ ಜೀವಿಗಳನ್ನು ಪೋಷಿಸ್ತಾನೆ, ಭೂಮಿಯ ರೂಪದಲ್ಲಿ ಎಲ್ಲ ಜೀವಿಗಳಿಗೆ ಆಹಾರವನ್ನು ಒದಗಿಸ್ತಾನೆ, ಎಲ್ಲ ಪಂಚ ಮಹಾಭೂತಗಳ ರೂಪದಲ್ಲಿ ಜಗತ್ತಿನಲ್ಲಿ ದೇವರು ಶಾಶ್ವತವಾಗಿ 24 ಗಂಟೆವರೆಗೆ ದುಡಿತಾನ. ನಾವು ಮಾಡುವಂಥ ಕರ್ಮ ಹೇಗಿರ್ಬೇಕು ಈ ಜಗತ್ತಿನಲ್ಲಿ ಅಂದ್ರೆ, ಅವು ಒಂದು 4 ಕರ್ಮಗಳನ್ನು ಸಮಾಜಕ್ಕೋಸ್ಕರ ಪುಕ್ಷಟೆಯಾಗಿ ಮಾಡಬೇಕಾಗ್ತದೆ. ಅದು ಅಲ್ಲದೆ ನಾವು 10 ಜನರನ್ನ ಫೀಸ್ ತಗೊಂಡು ಕಲಿಸಿದ್ರೆ ಅದರಲ್ಲಿ 2 ವಿದ್ಯಾರ್ಥಿಗಳನ್ನ ಪುಕ್ಷಟೆಯಾಗಿ ಏನಾದರೂ ಕಲಿಸಿದ್ದೆ ಆದ್ರೆ ನಿಮ್ಮ ಸಂಸ್ಥೆ ಬುದ್ಧಿಜೀವರ ಹೇಳುವ ಪ್ರಕಾರ ಅದು ಹೆಮ್ಮರವಾಗಿ ಬೆಳೆದೇ ಬೆಳೀತದೆ. ಆ ಕಾರ್ಯವನ್ನು ತಾವು ಎಲ್ಲ ಪತಿಗಳು ಹಾಗೆ ಇಬ್ರು ಮಾಡ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ನೀವು 10 ಹುಡುಗರಿಗೆ ಫೀಸ್ ತಗೊಳ್ಳಿ, ಅದು ನಮ್ದೇನು ಪ್ರಶ್ನೆ ಇಲ್ಲ. ಅದರಲ್ಲಿ 2 ಕಾರ್ಯಗಳನ್ನ ಪುಕ್ಷಟೆಯಾಗಿನೇ ಮಾಡಬೇಕಾಗ್ತದೆ. ನೀವು 10 ಹುಡುಗರು ಫೀಸ್ ತಗೊಂಡು ಕಲಿಸಿದ್ದು ದೇವರಿಗೆ ಸಮರ್ಪಣೆಗೊಳ್ಳುವಂಥದ್ದಲ್ಲ. 2 ಹುಡುಗರಿಗೆ ನಾವು ಫೀಸ್ ತಗೊಳ್ಳೋದಕ್ಕೆ ಕಲಿಸ್ತೀರಲ್ಲ, ಅದು ದೇವನ ಪಾದಗಳಿಗೆ ಸಮರ್ಪಣೆಗೊಳ್ಳುತ್ತದೆ. ಆ ಕಾರ್ಯವನ್ನ ನಾನು ಹೇಳ್ತಾ ಇಲ್ಲ, ಬುದ್ಧಿಜೀವರು ಹೇಳಿದಂಥ ಮಾತುಗಳನ್ನೇ ತಮಗೆ ನಾನು ಹೇಳ್ತಾ ಇದ್ದೀನಿ. ನೀವು 100 ಹುಡುಗರಿಗೆ ಫೀಸ್ ತಗೊಳ್ರಿ, 10 ಹುಡುಗರನ್ನ ಅದರಲ್ಲಿ ಯಾರು ಒಂದಿಷ್ಟು ಬಡತನ ಇರುತ್ತದೋ ಅಂಥವ್ರಿಗೆ ಪುಕ್ಷಟೆಯಾಗಿ ಶಿಕ್ಷಣವನ್ನು ಒದಗಿಸ್ತೀರಿ ಅಂತಕ್ಕಂಥ ಮಾತನ್ನು ತಮಗೆ ಹೇಳಿ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಆಯೋಜಿಸಿದಾರಲ್ಲ, ನಿಮಗೆ ಅನಂತ ಪ್ರಣಾಮಗಳು. ಹಾಗೆ ಬುದ್ಧಿಜೀವರ ಆಶೀರ್ವಾದ ಸದಾ ತಮ್ಮ ಈ ಸಂಸ್ಥೆಯ ಮೇಲಿರಲಿ ಹಾಗೂ ತಮ್ಮ ದಂಪತಿಗಳ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿವರೆಗೆ ಇಲ್ಲಿವರೆಗೆ ಕರೆಸಿ ಇಷ್ಟೆಲ್ಲ ಸನ್ಮಾನ ಮಾಡಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದಾರಲ್ಲ, ಎಲ್ಲ ನಿಮ್ಮ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ನಿಮ್ಮ ಆಡಳಿತ ಮಂಡಳಿಯವರಿಗೂ ಆ ಗುರುವಿನ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥದ್ದನ್ನು ಹೇಳಿ ಈ ಸಂಸ್ಥೆ ಇನ್ನೂ 10 ವರ್ಷಗಳಲ್ಲಿ ಇಡೀ ವಿಜಯಪುರದಲ್ಲಿನ ಹೆಮ್ಮರವಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆ ನಮಸ್ಕಾರಗಳು ಮತ್ತು ಧನ್ಯವಾದಗಳು.